ಹೇ ಬೇರ ಎಲ್ಲ ಆಗ್ತಾ ಇದೀವಿ. ಜಾಮು ಜಾಮು ಹೇಳು ಅಮ್ಮ, ಜಾಮ್ ಹಾಕಿದೀನಿ ತಿನ್ನು ಅಂತ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಅಮ್ಮ ಮನೆಯಲ್ಲಿ ಇನ್ನೊಂದು ದಿನದ ವ್ಲಾಗ್. ಇವತ್ತೆಲ್ಲ ನಾವು ಒಂದು ಪ್ಲ್ಯಾನ್ ಮಾಡಿದ್ವಿ, ಎಲ್ಲಾದರೂ ಆಚೆ ಹೋಗ್ಬಿಟ್ಟು ಬರೋಣ ಅಂತ. ಮತ್ತು ನನ್ನ ತಂಗಿಯವರು ಐಕಿಯಾಗಿ ಹೋಗಿ ನೋಡಿದರು. ಸರಿ ಅಲ್ಲಿಗೆ ಹೋಗೋಣ, ಚೆನ್ನಾಗಿರುತ್ತೆ ಎಲ್ಲರೂ ಫ್ಯಾಮಿಲಿ. ನಾನು ನೋಡಿರಲಿಲ್ಲ ಕೂಡ, ನಮ್ಮಮ್ಮನೂ ನೋಡಿರಲಿಲ್ಲ ಐಕಿಯಾನ. ಸರಿ ನಮ್ಮಮ್ಮಂಗೆ ತೋರಿಸ್ಕೊಂಡು ಬರೋಣ, ಹಾಗೆ ನಾನು ಫಸ್ಟ್ ಟೈಮ್ ಹೋಗೋದ್ರಿಂದ ನೋಡ್ಕೊಂಡು ಬರೋಣ ಹೇಗಿರುತ್ತೆ ಅಂತ ಅಂದ್ಕೊಂಡು ಹೊರಡಬೇಕು ಅಂದರೆ ಇನ್ನು ನಮ್ಮಮ್ಮರ ಮನೆ ಹತ್ರ ಎಲ್ಲ ಗೊತ್ತಲ್ಲ, ಕೆಲಸ ಜಾಸ್ತಿ ಇರುತ್ತೆ. ಸರಿ ಅಂದ್ಬಿಟ್ಟು ನಾವು ಎಲ್ಲರೂ ಒಂದೊಂದು ಕೆಲಸನ ಡಿವೈಡ್ ಮಾಡ್ಕೊಂಡ್ವಿ. ನನ್ನ ಪ್ರಗತಿ ಹಸು ಕಟ್ಬಿಟ್ಟು ಅದ್ರದ್ದು ಸಗಣಿ ಎತ್ತಾಕೋದು, ನನ್ನ ತಂಗಿ ಒಲೆಗೆ ಬಿಸಿನೀರು ಕಾಯೋಕ್ಕೆ ಸ್ನಾನಕ್ಕೆ ಇಡೋದು, ನಾನು ಬಾಗಿಲು ತೊಳೆಯೋದು, ಈ ಥರ. ನಮ್ಮಮ್ಮ ಟಿಫನ್ ಮಾಡ್ತಾಯಿದ್ರು, ಪಾಪು ಇನ್ನೂ ಮಲಗಿದ್ದ. ಹಾಗಾಗಿ ಎದ್ಮೇಲೆ ಸಹ ನಮ್ಮ ಪ್ರಗತಿನೋ ಇಲ್ಲ ನನ್ನ ತಂಗಿದೋ ಆಗಿರುತ್ತಲ್ಲ, ಅವ್ರು ನೋಡ್ಕೊಳ್ಳೋ ಥರ ಹಂಗೆ ಪ್ಲ್ಯಾನ್ ಮಾಡ್ಕೊಂಡ್ವಿ. ನೈಟನ್ನೇ ಸ್ವಲ್ಪ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಹೋದರೆ ಬೆಸ್ಟು ಅಂತ. ಇಲ್ಲಾಂದರೆ ಗೊತ್ತಲ್ಲ, ನಮ್ಮಮ್ಮವ್ರ ಮನೇಲಿ ಕೆಲಸ ಇದ್ದೇ ಇರುತ್ತೆ. ಇದೆಲ್ಲ ಹಸು ನೋಡ್ಬಿಟ್ಟು ಹೋಗ್ಬೇಕು, ಅದಕ್ಕೆ ಹುಲ್ಲು ಹಾಕಬೇಕು, ನೀರು ಕುಡಿಸ್ಬಿಟ್ಟು ನೆರಳಲ್ಲಿ ಕಟ್ಟಾಕ್ಬಿಟ್ಟು ಹೋಗ್ಬೇಕು. ನಾವು ಬರೋವರೆಗೂ ಅದಿರುತ್ತೆ ಅಲ್ವಾ. ನನ್ನ ಬೈರಂಗೆ ಊಟ ಹಾಕಬೇಕು, ಕೆಲಸ ತುಂಬ ಇರುತ್ತೆ. ಇನ್ನು ಇವನು ಯಾಕೋ ಮುಂಚ್ಕೊಂಡು ಕೂತಿದ್ದಾನೆ ಇವತ್ತು, ಗೊತ್ತಿಲ್ಲ ಯಾಕೆ ಅಂತ. ಚೆನ್ನಾಗಿ ಬೇಯಿಸ್ಕೊಬೇಕು. ಆಮೇಲೆ ಬಟಾಣಿ ನಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕಿ ಅಕ್ಕಿ ತೊಳೆದು ಹಾಕಿ ಕೂಗಿಸೋದಷ್ಟು. ಓಕೆ, ಟೊಮೊಟೊ ಹಾಕಿದ್ದೀನಿ, ಕ್ಯಾರೆಟ್ ಹಾಕಿದ್ದೀನಿ, ಸೌತೆಕಾಯಿ ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಮತ್ತು ಈರುಳ್ಳಿ ಮೊಸರು ಬಜ್ಜಿ ರೆಡಿ ಮಾಡ್ತಾ ಐತೆ. ಓಕೆ ಓಕೆ, ನೋಡಿ ಇವತ್ತು ಮೆಂತ್ಯ ಬಾತ್ ಮಾಡಿರ್ತೀನಿ ಹೆಂಗಿರುತ್ತೆ ಅಂತ. ಮೆಂತ್ಯ ಬಾತ್ ಮಾಡಿರ್ತೀನಿ, ತಿಂದು ನೋಡಿ ಹೆಂಗಿರುತ್ತೆ ಅಂತ. ನಿಮ್ಮ ಮಗ ಬೇಕಾಗಿತ್ತು, ಅವನಿಗಿಷ್ಟ. ಮನೆ ಏನಂತ ನಿಂಗೆ ಅನೀಶು? ಅಮ್ಮ ನಿನ್ನ ಕೈಯಲ್ಲಿ ಏನು ಹಾಕೊಂಡಿದ್ಯಾ ಅಂದ. ಏನಪ್ಪ ಹಿಂಗೆ ಕೇಳ್ತಾನೆ ಅಂದ್ಬಿಟ್ಟು, ಏನು ಹಾಕೊಂಡಿಲ್ಲ ಯಾಕಪ್ಪ ಅಂದರೆ, ಏನು ಹಾಕೊಂಡಿದ್ರಲ್ಲ ಇಷ್ಟು ಟೇಸ್ಟಾಗಿ ನೋಡ್ಬಿಡ್ತಿದ್ಯಲ್ಲ ನೀನು, ನಾನು ಏನು ಹಾಕೊಂಬಿಟ್ಟು ಮಾಡ್ತಿದ್ಯಾ ಅಂದ್ಕೊಂಡಿದ್ದೆ. ಅದಕ್ಕೆ ನಮ್ಮಮ್ಮ ಅದನ್ನೇ ನೆನ್ಸ್ಕೊತದೆ, ಏನೋ ಹೇಳ್ಬಿಟ್ನಲ್ಲ ಅಂತ ನನಗೆ ಸುತ್ತಿ ಬಳಸಿ ಹೇಳೋದು. ಹೆಂಗದಪ್ಪ ಊಟ? ಬೇಡ, ಹೇಳಂಗೆ ಇಲ್ಲ. ಹಂಗೈತೆ. ಇನ್ನು ಒಬ್ಬೊಬ್ಬರೇ ರೆಡಿ ಆದ್ವಿ. ನಮ್ಮಮ್ಮ ಕೂಡ ಅಷ್ಟರಲ್ಲಿ ಎಲ್ಲ ಟಿಫನ್ ಎಲ್ಲ ಮಾಡಿದ್ರು. ಎಲ್ಲರೂ ರೆಡಿಯಾಗಿ ಹಂಗಂಗೆ ಟಿಫನ್ ತಿನ್ಕೊಂಡ್ವಿ. ನಾನು ಕೂಡ ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಿಕೊಂಡೆ. ಇನ್ನು ನಮ್ಮ ಪಾಪನ ಮಲಗಿಸಿದ್ದೀನಿ, ಅವನೊಬ್ಬನ ರೆಡಿ ಮಾಡ್ಕೋಬೇಕು. ಆಯ್ತಾ ರೆಡಿ? ಪಾಪನ ರೆಡಿ ರೆಡಿನಾ? ಪ್ರೀತಮ್ ರೆಡಿ. ಇಬ್ರು ಗಂಡಾಳುಗಳು ರೆಡಿ ಕರ್ಕೊಂಡು ಹೋಗೋಕ್ಕೆ ನಮ್ಮನ್ನ ಊಟ ಹಾಕೊಂತಿದ್ವಿ. ಯಾವ ರೆಡಿನಾ? 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 ನೀನು ರೆಡಿನಾ? ತುಂಬ ಲಾಂಗ್ ಟೈಮ್ ಆದಮೇಲೆ ನಾನು, ನಮ್ಮಮ್ಮ, ನನ್ನ ತಂಗಿ ಈ ಥರ ಜೊತೆಯಲ್ಲಿ ಆಚೆ ಬಂದಿರೋದು ನನಗಂತೂ ತುಂಬ ಖುಷಿ ಆಯಿತು. ಹಾಗೆ ನಮ್ಮ ಪಾಪು ಕೂಡ ಫುಲ್ ಖುಷಿ ಆಗ್ತಾ. ಯಶು ಅನಿಶು ಎಲ್ಲ ಇವ್ರದ್ದೇ ಬರ್ತದೆ. ಒಬ್ಬರದೇ ಕರ್ಬೇಕು. ಆಯ್ತು, ನೋಡು ನೋಡು, ಮುಂದೆ ಗಾಡಿ ನೋಡ್ತದೆ, ಗಾಡಿ ಹೆಂಗೆ ಓಡಿಸೋದು ಅಂತ ನೋಡ್ತಿದ್ದಾರೆ. ಆದರೆ ಅನೀಶ್ ಒಬ್ಬ ಮಿಸ್ ಆಗ್ತಾ ಇದ್ದಾನೆ. ಅನೀಶ್ ಏನು ಅಂದರೆ ಧರ್ಮಸ್ಥಳಕ್ಕೆ ಹೋಗಿದ್ದ, ಮುಡಿ ಕೊಡೋಕ್ಕೆ ಫ್ಯಾಮಿಲಿ ಎಲ್ಲ ಹೊರಟಿದ್ರು, ಅವ್ರ ಜೊತೆ ಅವನು ಹೋಗಿದ್ದ. ಹಂಗಾಗಿ ಅವ್ನು ಮಿಸ್ ಆಗಿ. ಹಾಗೆ ನಮ್ಮ ಜೊತೆ ನೀವು ಕೂಡ ಬನ್ನಿ, ಐಕಿಯಾಗಿ ಹೋಗೋಣ. ಓಕೆನಾ? ಹೇಗಿತ್ತು ಅಂತ ಈ ವ್ಲಾಗಲ್ಲೆಲ್ಲ ಶೇರ್ ಮಾಡ್ಕೊತೀನಿ. ನಾನು ನಮಗೆ ತುಂಬ ಇಲ್ಲಿ ಹೋಗೋಕ್ಕಾಗಿರ್ಲಿಲ್ಲ. ನನ್ನ ತಂಗಿ ಆಲ್ಮೋಸ್ಟ್ ಆಗಲೇ 2 times ಹೋಗಿದ್ರಂತೆ. ತುಂಬ ಚೆನ್ನಾಗೈತೆ, ಬನ್ನಿ ಹೋಗೋಣ ಅಂತ ಇದು ಮಾಡಿದ್ರು. ಸರಿ, ಐಕಿಯಾ ಒಳಗಡೆ ಹೋಗಿದ ತಕ್ಷಣ ಅಂತೂ ವಾವ್, ಎಷ್ಟು ಬ್ಯೂಟಿಫುಲ್ ಸೆಟಪ್ ಮಾಡಿದ್ರು ಅಂದರೆ, ಎಷ್ಟು ಐಡಿಯಾಸ್ ಯೂಸ್ ಮಾಡಿದ್ದಾರೆ ಅಂದರೆ, ತುಂಬ ಐಡಿಯಾಸ್ನ ಯೂಸ್ ಮಾಡಿ ಚೆನ್ನಾಗೇ ಮಾಡಿದ್ದಾರೆ.
ಬೇಕು ಅಂತ ನೋಡಿ ಮನೆ ಕಟ್ಟಿದ್ರೆ ಈ ಡಿಸೈನ್ ಮಾಡಿಸ್ಕೊಳ್ಳಿ ಅಂತ. ಅದೇ ಈ ಥರ ಮಾಡಿಸ್ಕೊಳ್ಳೋದು ಸಾಮಾನ್ಯ ಸಾಮಾನ್ಯ ಏನಿರೋದು ಒಂದೊಂದು ಕಾರ್ನರ್ನು ನೋಡ್ತಾ ಹೋದ್ರೆ ಮನೆಗೆಲ್ಲ ತಗೋಬೇಕು ಅನ್ಸುತ್ತೆ. ಅದನ್ನ ನೋಡ್ತಾ ಇದ್ರೇನೆ ಎಷ್ಟು ದೊಡ್ಡ ಪ್ಲೇಸ್ ಅಂದ್ರೆ ಒಂದು ದಿನ ಫುಲ್ ನೋಡ್ಬೇಕು, ಅಷ್ಟು ಮುಗಿಯೋದಿಲ್ಲ. ನಿಧಾನಕ್ಕೆ ನೋಡ್ತೀವಿ ಅಂದ್ರೆ ಒನ್ ಡೇ ಫುಲ್ಲು ಬೇಕಾಗುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ಕ್ಯೂಟ್ ಹೋಮ್ ಡೆಕೋರ್ ಐಟಮ್ಸ್ ಸಿಗುತ್ತೆ, ಕಿಚನ್ ಐಟಮ್ಸ್ ಗಳು ಸಿಗುತ್ತೆ, ಎಲ್ಲಾ ತರದ್ದು. ಮತ್ತೆ ಫ್ರಿಡ್ಜ್ ಆರ್ಗನೈಸ್ ಕೂಡ ಮಾಡಿರ್ತಾರೆ. ಒಂದೊಂದು ಫ್ರಿಡ್ಜ್ ಕಾರ್ನರ್ ಯಾವ ತರ ನಾವು ಆರ್ಗನೈಸ್ ಮಾಡಿ ಇಟ್ಕೋಬಹುದು ಅನ್ನೋದನ್ನ ತೋರಿಸಿರ್ತಾರೆ. ಫರ್ನಿಚರ್ ಕೂಡ ಒಂದೊಂದು ನೋಡ್ತಾ ಹೋದ್ರೆ ಒಂದ್ ದಿನ ಬೇಕು ಇದಕ್ಕೆ, ಒಂದ್ ದಿನಾನು ಸಾಕಾಗಲ್ಲ. ನೀಟಾಗಿ ನೋಡ್ತಾ ಹೋದ್ರೆ ಎಲ್ಲಾನು ತಗೋಬೇಕು ಅನ್ಸುತ್ತೆ. ಇಲ್ಲಿ ನೋಡಿರೋದು ಎಲ್ಲಾನು ತಗೋಬೇಕು ಅನ್ಸುತ್ತೆ. ಅಷ್ಟು ಇಷ್ಟ ಆಗುತ್ತೆ. ಇನ್ನ ಯಾರು ಹೋಗಿಲ್ಲ ಅನ್ನೋರು ಕಮೆಂಟ್ ಮಾಡಿ ಹೇಳಿ. ಹಾಗೆ ಟೈಮ್ ಸಿಕ್ಕಿದ್ರೆ ಹೋಗ್ಬಿಟ್ಟು ಬನ್ನಿ. ತುಂಬಾ ಬೇರೆ ಕಡೆ ಎಲ್ಲ ಬಂದು ನೋಡ್ತಾರೆ. ತುಂಬಾ ಜನ ಬರ್ತಾರೆ ಇಲ್ಲಿ. ನಾವ್ ಅದಕ್ಕೆ ವೀಕೆಂಡ್ ಅಲ್ಲಿ ಹೋಗ್ಲಿಲ್ಲ, ತುಂಬಾ ರಶ್ ಇರುತ್ತೆ ಅಂತ ನನ್ನ ತಂಗಿ ಹೇಳಿದ್ರು. ವೀಕ್ ಡೇಸ್ ಅಲ್ಲಿ ಆಗಿರೋದ್ರಿಂದ ಫುಲ್ ಫ್ರೀ ಆಗಿತ್ತು. ನಮ್ದೇ ಮನೇನೇನೋ ನಾವೇ ಫುಲ್ ಅದ್ರೊಳಗಡೆ ಇವರೇನೋ ಅನ್ನೋ ತರ ಓಡಾಡ್ಕೊಂಡ್ ಬಂದಿದೀವಿ. ವಿಡಿಯೋದಲ್ಲಿ ನೋಡ್ಬೋದು ನೀವು. ಫುಲ್ ಅಷ್ಟು ಜನ ಇರ್ಲಿಲ್ಲ. ಒಂದೊಂದನ್ನು ನಾವು ನೀಟಾಗಿ ಆರಾಮಾಗಿ ನೋಡ್ಕೊಂಡ್ ಬಂದ್ವಿ. ತುಂಬಾ ಚೆನ್ನಾಗಿತ್ತು ಮಾತ್ರ. ತುಂಬಾ ಎಂಜಾಯ್ ಮಾಡಿದ್ವಿ ನಾವಂತೂ. ಅದೇ ವೀಕೆಂಡ್ ಅಲ್ಲಿ ಬಂದಿದ್ರೆ ತುಂಬಾ ಜನ ಇರ್ತಿತ್ತು. ಅಷ್ಟು ಫರ್ನಿಚರ್ಸ್ ಮತ್ತೆ ಹೋಮ್ ಡೆಕೋರ್ ಸ್ಟೋರ್ಗೆ ಇಲ್ಲಿ ಫರ್ನಿಚರ್ ಇಂದ ಕಿಚನ್ ಐಟಮ್ಸ್ ವರ್ಗು ಮನೆಗೆ ಬೇಕು ಅಂತ ಆಲ್ಮೋಸ್ಟ್ ಎಲ್ಲಾ ಸಿಗುತ್ತೆ. ಸ್ಪೆಷಲ್ ಅಂದ್ರೆ ಇಲ್ಲಿ ರೂಮ್ ಸೆಟಪ್ ತರ ರೆಡಿ ಮಾಡ್ಕೊಡ್ತಾರೆ, ಡಿಸ್ಪ್ಲೇ ಇಟ್ಟಿರ್ತಾರೆ. ಅದನ್ನ ನೋಡಿ ನಮ್ಮ ಮನೆಗೆ ಐಡಿಯಾಸ್ ತಗೋಬಹುದು. ಯಾವ ಕಾಸ್ಟ್ ಕೂಡ ಎಂಟ್ರಿ ಫೀಸ್ ಕೂಡ ಇರೋದಿಲ್ಲ. ಆರಾಮಾಗಿ ನೋಡ್ಬೋದು. ಒಂದೊಂದ್ ಕಡೆ ನಮ್ಮನ್ನ ಐಟಮ್ಸ್ ನ ಮುಟ್ಟೋಗೋದಕ್ಕೂ ಇರೋದಿಲ್ಲ. ಇಲ್ಲಿ ಆರಾಮಾಗಿ ಕುತ್ಕೋಬಹುದು. ನಮ್ ಪಾಪ ಕೂತಿದ್ದ. ಈ ಚೇರ್ ಅಂತ ಸಖತ್ ಇಷ್ಟ ಇದೆ. ಬಟ್ ಇದು ಕಾಸ್ಟ್ಲಿ 10,000 ಇದೊಂದೇ ಚೇರು. ಪ್ರೀತಮ್ಗೂ ಚೆನ್ನಾಗಿ ಕೆಲವೊಂದು ಬಡ್ಜೆಟ್ ಫ್ರೆಂಡ್ಲಿ ಕೂಡ ಇದೆ ಇದರಲ್ಲಿ. ಐಟಮ್ಸ್ ಅಷ್ಟೊಂದು ಕಾಸ್ಟ್ಲಿ ಏನಿಲ್ಲ. ಏನ್ ಬೇಕು ಅದ್ಮೇಲೆ ಪ್ರೆಸ್ ಮಾಡ್ಬೇಕು ಸ್ಕ್ರೀನ್ ಮೇಲೆ. ಏನು 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 ಏನದು ಬರಲ್ಲ. ಆ ವಿಡಿಯೋದಲ್ಲಿ ಫುಲ್ ರೆಕಾರ್ಡ್ ಆಗಿಲ್ಲ. ನಮ್ಮ ಪಾಪು ಎಷ್ಟು ಗೊಂಬೆಗೆ ಇದ್ ಮಾಡ್ದ ಅಂದ್ರೆ ಸ್ವಲ್ಪನೇ ರೆಕಾರ್ಡ್ ಆಗಿರೋದು. ನಾವು ಆ ರೆಕಾರ್ಡ್ ಆನ್ ಮಾಡ್ಕೊಳ್ಳೋ ಆಲ್ಮೋಸ್ಟ್ ಅದನ್ನ ನೋಡಿ ತುಂಬಾ ಇದ್ ಮಾಡ್ಬಿಟ್ಟಿದ್ದ. ಈ ಬಾಲ್ಕನಿ ಸೆಟಪ್ ಅಂತ ಸಕ್ಕತ್ತಾಗಿ ಮಾಡಿದ್ದಾರೆ. ಅದೇ ಮಳೆ ಬರುತ್ತಲ್ಲ ಓಪನ್ ಪ್ಲೇಸ್ ಅಲ್ಲಿ ಕಲರ್ ಸೆಲೆಕ್ಷನ್ ನೋಡಿ. ಪೇಂಟ್ ಇಂದ ಸೋಫಾ ಇಂದ ಹಿಡ್ದು ಅಲ್ಲಿ ಆರ್ಗನೈಸ್ ಐಟಮ್ಸ್ ಇಂದ ಹಿಡ್ದು ಪ್ರತಿ ಒಂದು ಪಕ್ಕ ಪ್ಲಾನ್ ತರ ಇದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾವ ರಿಸ್ಟ್ರಿಕ್ಷನ್ ಕೂಡ ಇಲ್ಲ ಒಳಗಡೆ. ಮಾತ್ರ ಹಂಗ್ ಮಾಡ್ಬೇಡಿ, ಹಿಂಗ್ ಮುಟ್ಬೇಡಿ, ಅದನ್ನ ಮಾಡಿ. ನಾನು ತುಂಬಾ ಕಡೆ ನೋಡಿದೀನಿ. ಒಂದೊಂದು ಐಟಮ್ ನ ಮುಟ್ಟೋದಕ್ಕೂ ಕೂಡ ಇದ್ ಮಾಡ್ತಾರೆ. ಮಕ್ಕಳು ಬಂದ್ರಂತೂ ತುಂಬಾ ಸೇಫ್ ಮಾಡ್ತಾರೆ, ಹಾಳು ಮಾಡ್ಬಿಡ್ತಾರೆ ಹಂಗೆ ಹಿಂಗೆ ಅಂತ. ಇಲ್ಲಿ ಕನ್ನಡ ಕಾಫಿ ಪುಸ್ತಕ ಇಟ್ಟಿದ್ರು. ಕಿಡ್ಸ್ ರೂಮ್ ಅಲ್ಲಿ ಸಖತ್ ಆರ್ಗನೈಸ್ ಮಾಡಿದ್ರು. ಕಿಡ್ಸ್ ಅಂತೂ ಕೇಳಲೇ ಬೇಡ. ಡಬಲ್ ಬೆಡ್ರೂಮ್ ಇಂದ ಹಿಡ್ದು ರೂಮಲ್ಲೇ ಬೇಕಂದ್ರೆ ಕಿಡ್ಸ್ಗೆ ಸಪ್ರೇಟ್ ಬೆಡ್ ಆಗಿ, ಬರೀ ಕಿಡ್ಸ್ ರೂಮೇ ಆಗಲಿ, ಈ ತರ ಡೈನಿಂಗ್ ಅಲ್ಲಿ ರೂಮ್ ಎಲ್ಲ ಸೆಟಪ್ ಆದ್ಮೇಲೆ ಈ ತರ ಹಾಲಲ್ಲಿ ಫುಲ್ಲು ಇಟ್ಟಿರ್ತಾರೆ. ಇದರಲ್ಲಿ ಯಾವ ತರದ್ ಬೇಕಾದ್ರೂ ತಗೋಬಹುದು ಆ ತರ. ಮತ್ತೆ ಮನೆ ಕಟ್ಟಕ್ಕೆ ಪ್ಲಾನ್ ಮಾಡ್ಕೊಂಡು ಖಾಲಿದು ನಮ್ದು ಇಷ್ಟು ಇದೆ ಅಂತ ಹೋಗಿ ಅಲ್ಲಿ ಕೆಳಗಡೆ ಒಂದು ರೂಮ್ ಇದೆ. ಅಲ್ಲಿ ನಮ್ದು ಮನೆ ರೂಮ್ ಆಗ್ಲಿ ಕಿಚನ್ ಆಗ್ಲಿ ಸ್ಕ್ವೇರ್ ಫೀಟ್ ಅಳತೆ ಹೇಳ್ಬಿಟ್ರೆ ಬೇಕಾಗಿದ್ದು ಅವರೇ ಪ್ಲಾನ್ ಮಾಡಿ ಈ ತರ ಪ್ಲಾನು ಈ ತರ ಎಲ್ಲ ಕೇಳ್ತಾರೆ. ಅದ್ರಲ್ಲಿ ನಮಗೆ ಏನೇನ್ ಬೇಕೋ ಅದನ್ನ ಹಾಕಿಸ್ಕೋಬಹುದು. ಆ ತರ ಕೂಡ ಇದೆ. ಎಷ್ಟು ಇಷ್ಟ ಆಯ್ತು ಅಂದ್ರೆ ಸಖತ್ ಪ್ಲಾನ್ ಮಾಡಿದ್ದಾರೆ, ಸಖತ್ತಾಗಿಟ್ಟಿದ್ದಾರೆ. ಒಂದು ಬಾಲ್ಕನಿ ಸೆಟಪ್ ಕೂಡ ಆಗಿರ್ಬೋದು. ಎಷ್ಟು ವೆರೈಟಿ ಬಾಲ್ಕನಿ ಸೆಟಪ್ಸ್, ಎಷ್ಟು ವೆರೈಟಿ ರೂಮ್ ಸೆಟಪ್ಸು, ಎಷ್ಟು ವೆರೈಟಿ ಬಾತ್ರೂಮ್ ಸೆಟಪ್ಸು. ಮತ್ತು ಇದು ಬಟ್ಟೆ ವಾಷಿಂಗ್ ಮಿಷಿನ್ ಸೆಟಪ್ ಆಗಿರ್ಬೋದು, ಕಿಚನ್ ಸಿಂಕ್, ಡಿಶ್ ವಾಷರಿಂದ ಹಿಡಿದು ಫುಲ್ ಪಕ್ಕಾ ಚೆನ್ನಾಗಿ ಮಾಡಿದ್ದಾರೆ. ಈ ಥರ ಇದ್ದರೆ ಶೂ ಆರ್ಗನೈಸ್ ಆಗಲಿ ಒಂದೊಂದು ಚಿಕ್ಕ ಇದನ್ನು ಕೂಡ ಅವರು ಮಾಡಿದ್ದಾರೆ ನೋಡಿ. ಸ್ವಿಂಗ್ ಮಿಷಿನ್ ಇಟ್ಕೊಳ್ಳೋದಂತೂ ಇದಂತೂ ತುಂಬ ಇಷ್ಟ ಆಯಿತು ನನಗೆ. ಒಂದು ರೂಮ್ ಕಿಡ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ. ಇಲ್ಲಿ ನೋಡಿ ದೊಡ್ಡ ಸೋಫಾ ಇದೆ, ಅದ್ರ ಮಧ್ಯೆ ಒಂದು ಸ್ಮಾಲ್ ಚೇರ್ ಇಟ್ಟಿರ್ಬೋದು, ಮತ್ತೆ ಸ್ಟಡಿ ಟೇಬಲ್ ಇಟ್ಟಿರ್ಬೋದು. ಒಂದಂತೂ ಅಡುಗೆ ಮನೆ ಪಕ್ಕನೇ ಒಂದು ಜಾಗ ಬಿಟ್ಬಿಟ್ಟು ಸ್ಟಡಿ ತರ ಮಾಡಿದ್ರು. ಅದಂತೂ ನಂಗೆ ಸಖತ್ತು ಪ್ಲಾನ್ ಇಷ್ಟ ಆಯ್ತು. ಒಂದು ಪ್ಲಾನ್ಗಿಂತ ಒಂದು ಇಷ್ಟ ಆಗುತ್ತೆ. ಸಖತ್ತಾಗಿ ಮಾಡಿದ್ದಾರೆ. ಅದೆಷ್ಟು ಐಡಿಯಾಸ್ ಯೂಸ್ ಮಾಡಿದಾನೋ, ಅದೆಷ್ಟು ಇದು ಮಾಡಿದಾರೋ ಅಂತಾನೆ ಗೊತ್ತಿಲ್ಲ. ಈ ಏರಿಯಾ ಮಾತ್ರ ಸಖತ್ ಇಷ್ಟ ಆಯ್ತು ನಮಗೆ. ಇಲ್ಲೆಲ್ಲ ಕುತ್ಕೊಂಡು ಫ್ಯಾಮಿಲಿ ಒಂದು ಫೋಟೋ ಕೂಡ ತಗೊಂಡ್ವಿ.
ಆಯಿತು. ಸೊ ಕ್ಯೂಟ್. ಇನ್ನು ಇದರಲ್ಲಿ ಬಡ್ಜೆಟ್ ಫ್ರೆಂಡ್ಲಿ ಐಟಮ್ಸಿಂದ ಹಿಡಿದು ಪ್ರೀಮಿಯಂ ಪ್ರಾಡಕ್ಟ್ಸ್ವರೆಗೂ ಸಖತ್ ಆಪ್ಷನ್ಸ್ ಇದ್ದಾವೆ. ಸೊ ಎಲ್ರಿಗೂ ಏನಾದರೂ ಸಿಕ್ಕೇ ಸಿಗುತ್ತೆ. ಖುಷಿ ಆಗೋವಂಥದ್ದು. ಒಂದೊಂದು ಸ್ಪೇಸ್ನು ಸಿಕ್ಕಾಪಟ್ಟೆ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಸ್ಪೇಸ್ ವೇಸ್ಟಿಂಗೇ ಇಲ್ಲ. ಚಿಕ್ಕ ಮನೆಯಿಂದ ದೊಡ್ಡದ ಮನೆವರೆಗೂ ಆರ್ಗನೈಸ್ ಮಾಡ್ಕೊಬೋದು. ಐಕ್ಯಾ ಇದು ಬಂದ್ಬಿಟ್ಟು ಸ್ವೀಡಿಷ್ ಕಂಪ್ನಿ, ಅಂದರೆ ಸ್ವೀಡನ್ ದೇಶದಿಂದ ಬಂದಿರೋ ಬ್ರ್ಯಾಂಡು. ಫುಲ್ಲು ಸ್ವೀಡನ್ದು ಬ್ರ್ಯಾಂಡ್ ಇದು. ಓಮ್ ಫರ್ನಿಚರ್ ಮತ್ತೆ ಡೆಕೋರ್ ಗೊಂಬೆ ಏನಂದ್ರೆ ಅಲ್ಲಿ ಶೋಗ್ ಇಟ್ಟಿರ್ತಾರೆ. ಅದನ್ನ ಯಾವ್ದೋ ತೆಗಿಯಕ್ಕಾಗಲ್ಲ, ತೆಗೆದ್ಬಿಟ್ಟು ಅವರು ಚೇಂಜ್ ಮಾಡಕ್ಕಾಗಲ್ಲ. ಆರ್ಗನೈಸ್ ಮಾಡಿರ್ತಾರಲ್ವಾ, ಎಲ್ಲ ಲಾಕ್ ಮಾಡ್ಬಿಟ್ಟಿರ್ತಾರೆ, ಅದು ಬರ್ಲಿಲ್ಲ. ಹಂಗಾಗಿ ಇಲ್ಲಿ ಇದರಲ್ಲಿ ಮಾಮೂಲಿ ಎಷ್ಟು ಬೇಕೋ ತಗೊಳತರ ಒಂದು ಸೆಟ್ ಮಾಡಿ ಇಟ್ಟಿದ್ರು. ಅದರಲ್ಲಿ ತಗೊಂಡ್ ಕೊಟ್ಟೆ. ನೋಡಿದ ತಕ್ಷಣ ಫುಲ್ ಖುಷಿ ಅವನು. ಅದೇ ಕಲರ್ ವೈಟ್ ಬ್ಲ್ಯಾಕ್ ಇರೋದಕ್ಕೆ ಇನ್ನು ಕಿಡ್ಸ್ಗೆ ಮತ್ತು ನಮಗೆ ಮಾಮೂಲಿ ಅಂತಲ್ಲ, ಮ್ಯೂಸಿಷಿಯನ್ಗೂ ಕೂಡ ಪಕ್ಕಾ ಪ್ಲ್ಯಾನ್ ಮಾಡಿ ಕಟ್ಟಿದ್ದಾರೆ. ಈಗ ಪ್ಲೇಗ್ ಏರಿಯಾ ಆಗಿರ್ಬೋದು, ಗೇಮ್ ಆಡ್ತಾರಲ್ಲ ಮಕ್ಕಳು, ಅದಾಗಿರ್ಬೋದು, ಡೈನಿಂಗ್ ಟೇಬಲ್ ಅಂತ ಆಗಿರ್ಬೋದು, ಪ್ರತಿಯೊಂದು ಇದಕ್ಕೆ ಈ ಕಲರೇ ಮ್ಯಾಚ್ ಆಗುತ್ತೆ, ಅದಕ್ಕೆ ಈ ಥರನೇ ಸೆಟ್ ಗ್ಲಾಸಸ್ ಇರಬೇಕು, ಅದಕ್ಕೆ ಸ್ಪೂನು ಫೋಕು ಪ್ರತಿಯೊಂದು ನ್ಯಾಪ್ಕಿನಿಂದ ಹಿಡಿದ್ಬಿಟ್ಟು ಫುಲ್ಲು ಲಾಕ್ ಮಾಡಿ ಸೆಟ್ ಮಾಡಿರ್ತಾರೆ. ಎಷ್ಟು ಐಡಿಯಾ ಮಾಡಿದ್ದಾರೆ ಅಪ್ಪ, ಇಲ್ಲಿತ್ತು ಅಂತ ಅನಿಸುತ್ತೆ ಅಷ್ಟು. ಮತ್ತು ಕಿಚನ್ ಎಷ್ಟು ಚಿಕ್ಕದಾಗೂ ಆರ್ಗನೈಸ್ ಮಾಡಿದ್ದಾರೆ, ಎಷ್ಟು ದೊಡ್ಡದಾಗೂ ಆರ್ಗನೈಸ್ ಮಾಡಿದ್ದಾರೆ ಗೊತ್ತಾ. ನಮ್ಮ ಅಮ್ಮಂಗಂತೂ ಫುಲ್ ಇಷ್ಟ ಆಯಿತು. ಬಟ್ ಏನಂದರೆ ಅವರು ಬೇರೆ ಥರ ಯೋಚನೆ ಮಾಡೋದು, ಹಾಗಾಗಿ ಒಂಥರ ಇಷ್ಟ ಅವ್ರಿಗೆ, ಬಟ್ ಹೇಳ್ಕೊಳ್ಳಲ್ಲ. ಅವ್ರಿಗೆ ಮನೆ ಕಟ್ಟಬೇಕು ಅನ್ನೋ ಆಸೆನೇ ಇಲ್ಲ ಹೇಳಬೇಕು ಅಂದರೆ. ನಮ್ಮಪ್ಪ ಕಟ್ಟಿರೋ ಮನೇಲಿ ಇರಬೇಕು ಅನ್ನೋ ಆಸೆ. ನಾವು ಇದನ್ನು ನೋಡಿದ್ರಾದ್ರೂ ಒಂಚೂರು ಆಸೆ ಪಟ್ಟು ಮನೆ ಕಟ್ಟೋ ಕಡೆ ಗಮನ ಕೊಡ್ತಾರೇನೋ ಅಂತ ಅಂದ್ಕೊಂಡಿದ್ದೀವಿ. ಒಂದು ಬಾಲ್ಕನಿ ಸೆಟಪ್ಪು, ಬಾಲ್ಕನಿಯಿಂದ ಆಚೆ ವ್ಯೂ ಎಷ್ಟು ಸೆಟ್ ಮಾಡಿದ್ದಾರೆ ಗೊತ್ತಾ, ಹೇಳೋಕ್ಕೆ ಆಗಲ್ಲ. ಸಣ್ಣ ಸಣ್ಣ ಪಾಯಿಂಟಿಂದನೂ ಅಡುಗೆ ಮನೇಲಿ ಒಂದು ಮೀಲ್ ಪ್ಲಾನ್ಗೋಸ್ಕರ ಆಗಿರ್ಬೋದು, ಆರ್ಗನೈಸ್ ಮಾಡಿದ್ದಾರೆ. ಕಿಚನ್ ಅಲ್ಲಂತೂ ತುಂಬಾ ವೆರೈಟಿ, ತುಂಬಾ ತರ ಹೇಳೋದಕ್ಕಾಗಲ್ಲ. ಯಾರಾದ್ರೂ ಹೋಗ್ದಲ್ಲೇ ಇರೋರು ಪ್ಲೀಸ್ ಹೋಗಿ ನೋಡ್ಕೊಂಡು ಬನ್ನಿ. ವಿಡಿಯೋ ತುಂಬ ಲೆಂತಿ ಅನಿಸ್ಬೋದು. ನನಗೆ ಎಡಿಟ್ ಮಾಡೋ ಟೈಮಲ್ಲಿ ಯಾವ ಪಾರ್ಟ್ನು ಕಟ್ ಮಾಡೋಕ್ಕೆ ಇಷ್ಟ ಆಗಲಿಲ್ಲ. ಎಲ್ಲ ಪ್ಲ್ಯಾನು ಒಂದೊಂದು ಥರ ಇಷ್ಟ ಆಯಿತು. ನಿಮಗೂ ಯಾರಿಗಾದ್ರೂ ಇಷ್ಟ ಆಗ್ಬೋದು ಅಂತ ಎಲ್ಲನೂ ನಾನು ಆ್ಯಡ್ ಮಾಡಿಬಿಟ್ಟಿದ್ದೀನಿ. ಇದೇ ನನ್ನ ವಿಡಿಯೋಗಳಲ್ಲೆಲ್ಲ ಲೆಂತಿ ವಿಡಿಯೋ ಅಂತಂದರೆ ಕ್ಲೀನಿಂಗ್ ಏರಿಯಾ ಅಂತಲೇ ಹೇಳ್ಬೋದು. ಆರ್ಗನೈಸ್ ಮಾಡಿದ್ದಾರೆ. ಇಲ್ಲಿ ನೋಡಿ ಯಾವ ಥರ ಸೆಟಪ್ ಮಾಡಿದ್ದಾರೆ. ಆಚೆ ವ್ಯೂ ಕೂಡ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ವಾ. ಸಿಟ್ಟಿಂಗ್ ಏರಿಯಾ ಸಖತ್ತಾಗಿದೆ ಇದಂತೂ. ಪ್ರತಿಯೊಂದು ಸೆಂಟರ್ ಟೇಬಲಿಂದ ಕೂಡ ಆರ್ಗನೈಸ್ ಮಾಡಿದ್ದಾರೆ, ಹೇಳೋದಕ್ಕೆ ಅಸಾಧ್ಯ. ಅಷ್ಟು ಚಿಕ್ಕದು ಐಟಮ್ಮು, ಒಂದು ಮ್ಯಾಟ್ ಇಡೋದಾಗ್ಲಿ, ಯೋಗ ಮ್ಯಾಟ್ ಇಡೋ ಥರದೇ ಆಗಲಿ, ಎಲ್ಲ ಪ್ರತಿಯೊಂದು ಒಂದು ನೋಡಿ, ಏಪ್ರೋನ್ ಕಟ್ಟೋದಾಗಿರ್ಬೋದು, ಎಷ್ಟು ಯೋಚನೆ ಮಾಡಿದ್ದಾರೆ ಗೊತ್ತಾ. ಸಖತ್ತಾಗಿದೆ ಐಡಿಯಾ ಮಾತ್ರ. ಮನೆ ಕಟ್ಸಿದ್ರೆ ಇಲ್ಲೇ ಬಂದು ಇದೇ ಥರ ಮಾಡಿಸ್ಕೋಬೇಕು ಅನ್ನೋ ಅಷ್ಟು ಫೀಲ್ ಬರುತ್ತೆ. ಐಟಮ್ಗಳು ಒಂದೊಂದು ಸಪ್ರೇಟ್ ತಗೊಂಡು ಹಾಕೋಬೋದಲ್ವ, ಹಾಗಾಗಿ. ಇನ್ನು ನಮ್ಮಮ್ಮಂಗೆ ಈ ಥರ ಕಿಚನ್ ಇಷ್ಟ ಆಯಿತು. ಅಡುಗೆ ಮಾಡೋದು ಈ ಕಡೆ, ಅದ್ರ ಆಪೋಸಿಟ್ ಕಟ್ಟಿಂಗ್ ಎಲ್ಲ ಇರಬೇಕು, ಆ ಥರ ಕಿಚನ್ ಇಷ್ಟ ಆಯಿತು. ಸ್ಪೇಸು ಇದೆಲ್ಲ ಇಷ್ಟು ಒಂಥರ ಅವ್ರಿಗೆ ಅಂದಾಜು ಮಾಡ್ತಾ ಇರ್ತಾರೆ ಗೊತ್ತಲ್ಲ, ಆಗಿನ ಕಾಲದವ್ರದ್ದು ಯೋಚನೆನೇ ಒಂಥರ. ಈ ಏರಿಯಾ ನೋಡಿ ಎಷ್ಟು ಚಿಕ್ಕ ಕಿಚನ್. ಈ ಕಡೆ ಕಿಚನು, ಈ ಕಡೆ ಅಲ್ಲಿ ಫೋಲ್ಡಬಲ್ ಇದೆ ಡೈನಿಂಗು, ಊಟ ಮಾಡೋದಕ್ಕೆ 2 ಚೇರ್ ಹಾಕೋಬೋದು. ಸಿಂಕು, ಡ್ರಾಯರ್ ಒಳಗಡೆ ಬಾಕ್ಸ್ಗಳಿಂದ, ಚಿಕ್ಕ ಬಾಕ್ಸ್ಗಳಿಂದ ಇಲ್ಲಿ ಇದನ್ನ ಫೋಲ್ಡ್ ಮಾಡಿದ್ದಾರೆ. ವಾಷಿಂಗ್ ಮಿಷಿನ್ ಏರಿಯಾ ಇದು. ಡ್ರೈಯಿಂಗ್ಗೆ ವಾಷಿಂಗ್ ಮಿಷಿನ್ ಒಂದು, ಅದ್ರ ಮೇಲ್ಗಡೆ ಒಂದು ಸ್ಪೇಸ್ ಯುಟಿಲೈಸ್ ಮಾಡಿದ್ದಾರೆ. ಈ ಕಡೆ ಒಂದು ಕ್ರಿಯೇಟರ್ಸ್ಗೆ ಅಂತಾನೆ ಒಂದು ಡಿಶಸ್ ಎಲ್ಲ ಮಾಡಿ ಪ್ರೆಸೆಂಟ್ ಮಾಡೋ ಥರ ಐಡಿಯಾದಲ್ಲಿ. ತಗೊಂಡೋಗ್ಬಾರ್ದು, ನಮ್ಮ ಕಡೆ ಅಡುಗೆ ಮಾಡೋದು, ಈ ಕಡೆ ಪದಾರ್ಥ ಎಲ್ಲ ಗಂಟು ಮಿಕ್ಸ್ ಮಾಡೋದು. ನಮಗೆಲ್ಲ ಏನು ಮಾಡೋದು ಗೊತ್ತಾ, ಇಲ್ಲೇ ಅವನು ಹಳೆ ಮನೆಯಲ್ಲಿ ಇಲ್ಲಿ ಪಕ್ಕ ಇಷ್ಟೇ ಕಣ ಒಂಚೂರು ಗ್ಯಾಪ್ ಇದೆಲ್ಲ ಫೇಕ್ ಆದರೆ ಇಲ್ಲೇ ಸಿಂಕು ಎಲ್ಲಿ ಕಳನ ಬರ್ತಲ್ಲ. ಎಷ್ಟು ಜಾಗ ಇದೆ, ಇಷ್ಟು ಚೇರ್ ಕೂಡ ಫೋಟೋ ತೆಗಿಯೋಕ್ಕೆ ಚೇರ್ ಮಾಡ್ತಾರೆ. ಮಾಡಿಸ್ಕೋಬೇಕು. ಅದೇ ಹೇಳ್ತಾರೆ, ಅಡುಗೆ ಮಾಡೋದೇ ಒಂದು ಕಡೆ, ಪಾತ್ರೆ ತೊಳೆಯೋದೇ ಒಂದು ಕಡೆ, ಕಟ್ಟಿಂಗ್ ಎಲ್ಲ ಅಲ್ಲೇ ಮಾಡ್ಕೊಬೋದು ತೊಳೆದು. ಇಲ್ಲಿ ಅಡುಗೆ ಮಾಡಬೇಕು ಪ್ಲ್ಯಾನ್ ಇಟ್ಟಿರ್ತಾರೆ. ಮೀಲ್ ಪ್ಲ್ಯಾನ್ ಬರೆಯೋದಕ್ಕೆ, ಮಂತ್ಲಿ ಪ್ಲ್ಯಾನು ಮೇನ್ ಅಲ್ವಾ. ಇದು ನೋಡು ಎಷ್ಟು ಚೆನ್ನಾಗೈತೆ ಬಟ್ಟೆ. ಅದೇ ಹ್ಯಾಂಡ್ ಚೇರ್ ಯೂಸ್ ಮಾಡೋದು. ಅದೇನಾದರೂ ಈಗ ಮೇಲಿದೆಯಲ್ವಾ, ಮತ್ತೆ ಮೇಲೆ ಇವೆಲ್ಲ
ಮೆಣಸಿನ್ಕಾಯಿ ಅದರಲ್ಲೇ ಪಿಕ್ಚರ್ ಹಾಕೋದು ನೋಡು. ಇನ್ನು ಈ ರೂಮ್ ನೋಡಿ, ಇದೇ ಒಂಥರ ಡಿಫ್ರೆಂಟು. ಗೇಮ್ ಎಲ್ಲ ಆಡ್ತಾರಲ್ಲ ಆ ಥರ ರೂಮ್ ಸೆಟಪ್ ಮಾಡಿದ್ದಾರೆ ಮಕ್ಳುಗಳಿಗೆ. ಒಂದು ಮ್ಯೂಸಿಕ್ ಆಗಿ ಚೆನ್ನಾಗಿ, ಒಂದು ಕಲರ್ಫುಲ್ಲಾಗಿ ಡಿಫ್ರೆಂಟ್ ಆಗಿದೆ. ಒಂದೊಂದು ಚೇರು ಕೂಡ, ಇದು ತೂಗುಯ್ಯಲೆ ಥರ ಚೇರು, ಇದೊಂಥರ ಡಿಫ್ರೆಂಟ್ ಆಗೈತೆ. ಅವ್ರದ್ದು ಈಗ ಒಂದು ಕಪ್ ಬಂದರೆ ಅದನ್ನು ಜೋಡಿಸೋದಾಗಿರ್ಬೋದು, ಐಟಮ್ ಎಲ್ಲಿಡಬೇಕು ಅನ್ನೋದಾಗಿರ್ಬೋದು, ಒಂದು ಸೆಂಟ್ರ್ ಟೇಬಲ್ ಆಗಿರ್ಬೋದು, ಎಕ್ಸ್ಟ್ರಾ ಸೈಡ್ ಟೇಬಲ್ಗಳಾಗಿರ್ಬೋದು, ಬೆಡ್ ಸೈಡ್ ಟೇಬಲ್ಗಳಾಗಿರ್ಬೋದು, ಸೋಫಾಗೆ ಸೈಡ್ ಟೇಬಲ್ ಬೇಕಂದ್ರೆ ಅದಾಗಿರ್ಬೋದು, ಟಿವಿ ಯೂನಿಟ್ ಆಗಿರ್ಬೋದು, ಅದೆಲ್ಲ ಪಕ್ಕ ಪ್ಲಾನ್ ಮಾಡಿದ್ದಾರೆ. ಎಷ್ಟು ತರ ಅಂದ್ರೆ ಹೇಳೋದಕ್ಕೆ ಅಸಾಧ್ಯ, ನೋಡಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಅಷ್ಟು ಫೀಲ್, ಒಂದೊಂದು ಚೇರು ಡಿಫ್ರೆಂಟ್ ಆಗೈತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈ ಚೇರ್ ಅಂತೂ ತುಂಬಾ ಚೆನ್ನಾಗಿತ್ತು, ಅಲ್ಲಿ ತೂಗುಲೆ ಆ ಥರ ಇರೋದು. ಕುತ್ಕೋ ಪ್ರೀತಮ್. ಇನ್ನು ಫೈನಲಿ ಬಂತು ನೋಡಿ. ನನಗಂತೂ ಫೇವ್ರೆಟ್ ಅಂದರೆ ಫೇವ್ರೆಟ್ ಪ್ಲೇಸ್ ಆಗ್ಬಿಡ್ತಿದ್ದು, ಅಂದರೆ ತುಂಬ ಇಷ್ಟ ಆಗೋಯ್ತು. ಈ ಥರ ಬೆಡ್ರೂಮು ನಂತರದವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಈ ಕಡೆ ಬೆಡ್ಡು, ಈ ಕಡೆ ಒಂದು ಕಾಟು, ಅದ್ರ ಪಕ್ಕ ತೊಟ್ಲು, ಲೈಟಿಂಗ್ಸು, ಬೇಬಿ ಫೋಟೋ, ಈ ಲೈಟಿಂಗ್ಸು ಎಲ್ಲ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ರಂತೆ ಈ ರೂಮು. ಅದ್ರ ಪಕ್ಕನೇ ವಾಷಿಂಗ್ ಮಿಷಿನ್ ನೋಡಿ. ಕಬೋರ್ಡಲ್ಲಿ ಬಟ್ಟೆ ಕೂಡ ಜೋಡಿಸಿ ಇಟ್ಟಿದ್ದಾರೆ. ಒಂದೊಂದು ಬಟ್ಟೆ ಕೂಡ ಇದೇ ಥರ ಹಾಕೋಬೋದು. ಈ ಪ್ಲೇಸಲ್ಲಿ ಈ ಥರ ಬಟ್ಟೆನ ಇಡ್ಬೋದು. ಇಲ್ಲಿ ವಾಚಸ್ ಆಗಲಿ, ಎಲ್ಲ ಸ್ಪೆಕ್ಸ್ ಆಗಲಿ, ದುಪ್ಪಟ್ಟ ಆಗಲಿ, ಶೂಸ್ ಆಗಲಿ, ಪರ್ಸ್ಗಳಾಗಲಿ, ಪ್ರತಿಯೊಂದು ಜೋಡಿಸಿ ಇಟ್ಟಿದ್ದಾರೆ. ಅದಕ್ಕೆ ಬಾಕ್ಸಸ್ ಅರೇಂಜ್ ಮಾಡಂಗಿದ್ರೆ ಬಾಕ್ಸಸ್ಗಳಾಗಲಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ನನಗಿದಂತೂ ಸಖತ್ ಇಷ್ಟ ಆಯ್ತು ಈ ರೂಮು. ಈ ಥರನೇ ಸೆಟಪ್ ಮಾಡಿಸ್ಕೋಬೇಕಾಗಿತ್ತು ನಾನು. ಅದೇನದು? ಓಕೆ. ಅಲ್ಲ, ಓಪನ್. ಬಾಡಿ ಸ್ಕ್ರಬ್ಬು, ಕ್ಯಾಸ್ಟ್ರೋಲ್ ಆಯಿಲ್, ಸನ್ಸ್ಕ್ರೀನ್, ಸಿರಮ್ಮು, ಎಕ್ಸ್ಟ್ರಾ ಪ್ಯಾಡ್ಸು, ಮೆನಿಕ್ಯೂರ್ ಕಿಟ್ಟು, ಫಸ್ಟ್ ಏಡ್, ಗ್ಲಾಸ್, ಕೆಳಗಡೆ ನೋಡು, ಇನ್ನೂ ಚೆನ್ನಾಗೈತೆ. ಹೇರ್ ಜೆಲ್ಲು, ಹೇರ್ ಮಾಸ್ಕು, ಅಲೋವೆರಾ. ನಿಂಗೆ ಚೆನ್ನಾಗಿರುತ್ತೆ. ಕೆಳಗಡೆ ನೋಡು, ಝೂಮ್ ಇನ್ ಕ್ಯಾಮ್ರಾ. ಹೇರ್ ಬ್ಯಾಂಡ್, ಹೇರ್ ಸ್ಟ್ರೈಟ್, ಇಲ್ಲಿ ಈ ಕಡೆ ಪಾಪನ ಐಟಮ್ ಇಟ್ಕೊಂಡವ್ರೆ. ಇಲ್ಲಿ ಪ್ಯಾಂಪರ್ಸ್. ಒಂದು ಫ್ರೀ ಪ್ಯಾಂಪರ್ಸ್ ಅಲ್ಲಿಂದನೇ ತೊಗೊಂಡೋಗ್ಬೋದಿತ್ತು. ತೆಗಿ. ಡ್ರೆಸ್ ಹಾಕೊಂತೀವಿ, ಅದಕ್ಕೆ ಊಟ ಚೆನ್ನಾಗಿ ಅನ್ನೋದು ನಾನು. ಇನ್ನು ಇದೊಂದು ಡಿಫ್ರೆಂಟ್ ರೂಮಲ್ಲಿ ಈ ಥರ ಇದೇ ಏನಂತಾರೆ, ವಾಕಿನ್ ವಾರ್ಡ್ರೋಬ್ ಏನೋ ಅಂತಾರೆ ಅನ್ಸುತ್ತೆ ಮೋಸ್ಟ್ಲಿ. ಅದು ಪಕ್ಕ ನೆನಪಾಗ್ತಾ ಇಲ್ಲ ಇವಾಗ. ಆ ಥರ ಸೆಟ್ ಮಾಡಿದ್ದಾರೆ ಇದಕ್ಕೆ. ಇದು ಚೆನ್ನಾಗಿತ್ತು ಐಡಿಯಾ. ಇದು ಕಲರ್ ಕಾಂಬಿನೇಷನ್ ಎಲ್ಲ ಚೆನ್ನಾಗಿತ್ತು. ಇದನ್ನು ಒಂದು ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಅಪ್ಪ. ಇನ್ನು ನೆಕ್ಸ್ಟ್ ಇದಂತೂ ನಮ್ಮ ಪ್ರಗತಿ ಹನೀಶಂಗೆ ಈ ಥರ ರೂಮ್ ಬೇಕು, ಈ ಥರ ಮಾಡಿಸ್ಬೇಕು. ಯಾಕೆಂದರೆ ಅವ್ನು ಕ್ರಿಕೆಟ್ ಹೋಗ್ತಾನಲ್ಲ, ಹಾಗಾಗಿ ಅದೇ ಹೇಳ್ತಾ ಇತ್ತು. ಇದು ತುಂಬ ಚೆನ್ನಾಗಿದೆ ಬಾಯ್ಸ್ಗೆ ರೂಮ್ ಸೆಟಪ್ಪು. ಕ್ರಿಕೆಟವರಿಗಿದು ಮೇನ್. ಈ ಕಡೆ ನೋಡು, ಲುಕ್ ಇನ್ ಸೈಡ್ ಅಂತ ಬರ್ತೈತಲ್ಲ, ಅಲ್ಲಿ ಧೋತಿ ಎಲ್ಲ ಸೆಟ್ ಮಾಡೋರು.
ಕಡೆ ಫುಲ್ ಕನ್ನಡದಲ್ಲೇ ಬರ್ತಾರೆ. ಇನ್ನು ಅಲ್ಲಿ ಆಯಿತು ರೂಮ್ ಸೆಟಪ್ ಎಲ್ಲ ಅಂದರೆ ಅದ್ರದ್ದು ಐಟಮ್ಸ್ ಎಲ್ಲ ಇಲ್ಲಿರುತ್ತೆ. ಬೆಡ್ಶೀಟಿಂದ ಹಿಡಿದು ಪಿಲ್ಲೋ ಕವರಿಂದ ಹಿಡಿದು ಪಿಲ್ಲೋಯಿಂದ ಬೆಡ್ಡಿಂದ ಹಿಡಿದು ಕಾಟಿಂದ ಹಿಡಿದು ಯಾವ್ಯಾವ ಸೈಜ್ ಬೇಕು, ಯಾವ್ಯಾವ ಥರದ್ದು ಬೇಕು, ಫೋಲ್ಡಿಂಗು ಸೋಫಾ ಆಗೋ ಥರ, ಆಮೇಲೆ ನೆಕ್ಸ್ಟು ಫೋಲ್ಡ್ ಮಾಡಿದ್ರೆ ಕಾಟ್ ಆಗೋ ಥರ ಎಲ್ಲನೂ ಇತ್ತು. ಸಿಕ್ಕಾಪಟ್ಟೆ ವೆರೈಟೀಸ್ ಇದ್ದಾವೆ. ಗ್ಲಾಸಿಂದ ಹಿಡಿದು ಅದು ಕೊಡ್ತಾರೆ, ಲಾಕ್ ಹ್ಯಾಂಡಲ್ಸಿಂದ ಹಿಡಿದು ಪ್ರತಿಯೊಂದು ಸಪ್ರೇಟ್ ತೊಗೋಬೋದು ಇಲ್ಲಿ. ಆ ಥರನೂ ಆಪ್ಷನ್ಸ್ ಇದೆ. ಇದೊಂದು ರೆಡ್ ಕಲರಲ್ಲಿ ರೆಡಿ ಮಾಡಿ ಇಟ್ಬಿಟ್ಟಿದ್ರು. ದೂರದಿಂದಾನೇ ನೋಡಿದ್ವಿ. ನಮ್ಮ ಪಾಪು ಹಾಗೆ ಮಲ್ಕೊಂಡು ಬಿಟ್ಟ. ಇದು ಚೆನ್ನಾಗಿದೆ. ಇಲ್ಲಿ ಇವರಿಬ್ರಿಗೆ ಫ್ಯಾಮಿಲಿ ಫೋಟೋ. ಇನ್ನು ಕಿಡ್ಸ್ ಸೆಕ್ಷನ್ ಅಂತ ಸ್ಟಾರ್ಟ್ ಆದ್ಮೇಲಂತೂ ಇದೊಂದು ದೊಡ್ಡ ಇಮ್ಯಾಜಿನರಿ ವರ್ಲ್ಡ್ ಅಂತಾನೆ ಹೇಳ್ಬೋದು. ಇದೆಲ್ಲ ನಾವು ಚಿಕ್ಕವರಿದ್ದಾಗ ಫಿಲಮ್ಗಳಲ್ಲೆಲ್ಲ ನೋಡಿ ಆಸೆ ಆ ಥರ ಇತ್ತು. ಈಗ ಅದು ರಿಯಲ್ ಲೈಫಲ್ಲಿ ನೋಡೋ ಥರ ಆಗಿದೆ. ಅಂದರೆ ನಮ್ಮದು ಚಿಕ್ಕದು ಆಗೋಯ್ತು. ಅವಾಗ ಈ ಥರ ಇದ್ದಿದ್ರೆ ಚೆನ್ನಾಗಿರೋದು ಅನ್ನೋ ಫೀಲ್ ಇತ್ತು. ಫಿಲಮಲ್ಲೆಲ್ಲ ನೋಡ್ತಿದ್ವಲ್ವ, ನಮ್ಮದು ಈ ಥರ ಅಪ್ಪು ಡೌನು ಅಥವಾ ಈ ಇಂಗ್ಲೀಷ್ ಫಿಲಮ್ಗಳಲ್ಲಂತೂ ಜಾಸ್ತಿ ಸಪ್ರೇಟ್ ರೂಮಲ್ಲಿ ಅದ್ರಲ್ಲಿ ಟಾಯ್ಸ್ಗಳು ಅದು ಇದು ಹಾಗೆ. ಇದು ಸೇಮ್ ಹಾಗೆ ಫಾರಿನ್ ಬ್ರ್ಯಾಂಡ್ ಆಗಿರೋದ್ರಿಂದ ಮೋಸ್ಟ್ಲಿ ಅದೇ ಥರ ಅನಿಸುತ್ತೆ. ನಮ್ಮ ಪಾಪನ ಮಲ್ಕೊಂಡು ನನ್ನ ತಂಗಿ ನಮ್ಮಮ್ಮ ನಾನು 3 ಜನನು ಬ್ಯಾಲೆನ್ಸ್ ಮಾಡಿಕೊಂಡು, ನನ್ನ ತಂಗಿ ನಾನಂತೂ ನೋಡಿದ್ದೀನಿ, ನೀವು ನೋಡಿ ನನ್ನ ಪಾಪನ ಅವರೇ ತುಂಬ ಹೊತ್ತು ಪಾಪನ ಇಟ್ಕೊಂಡಿದ್ರು. ಇನ್ನು ನಮ್ಮ ಪ್ರಗತಿ ನಾನು ವಿಡಿಯೋ ಮಾಡಿಕೊಡ್ತೀನಿ ದೊಡ್ಡಮ್ಮ ಅಂತ, ನಾನು ಪ್ರಗತಿ ನಮ್ಮಮ್ಮ 3 ಜನ ಫಸ್ಟ್ ಟೈಮ್ ನಮ್ಮ ಪಾಪ. ಇನ್ನು ಅವರಿಬ್ರು ಬಂದಿದ್ರು, ನಮ್ಮ ಅನೀಶ್ ಮಿಸ್. ನಮ್ಮ ಪ್ರಗತಿಗೂ ನೀನು ನೋಡು ಅಂತ ಒಂದೊಂದು ಸ್ವಲ್ಪ ಹೊತ್ತು ನಾನು ವಿಡಿಯೋ ಮಾಡೋದು ಹಾಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದ್ವಿ. ನಮ್ಮದು ಕೋಆರ್ಡಿನೇಷನ್ ಒಂಥರ ಚೆನ್ನಾಗಿತ್ತು. ಡಾಲ್ಸ್ ಅಂತೂ ತುಂಬ ಚೆನ್ನಾಗಿತ್ತೆ, ಮತ್ತು ಹಾಗೇನೆ ಅದ್ರದ್ದು ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಇನ್ನು ಅದೆಲ್ಲ ಆಗ್ತಿದ್ದಂಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಥರ ಏನಾದರೂ ತಿನ್ನೋಣ ಲೈಟಾಗಿ. ಟಿಫನ್ ಮಾಡಿದ್ವಿ ಅಲ್ವಾ, ಮಕ್ಕಳು ನಾವೆಲ್ಲ ಇದ್ಮೇಲೆ ಇರುತ್ತಲ್ಲ ಅಷ್ಟು ಓಡಾಡ್ಕೊಂಡು ಬಂದಿದ್ವಿ. ಇನ್ನು ಇಲ್ಲಿ ವಾಶ್ರೂಮ್ ಹತ್ರನೇ ಕಿಡ್ಸ್ ಪಾಪುನ ಬೇಬಿ ಕೇರ್ ಏರಿಯಾ ಕೂಡ ಇದೆ ಸಪ್ರೇಟು. ಆ ಕಡೆ ಹೋಗಿ ಬೇಬಿಗೆ ಫೀಡಿಂಗ್ ಎಲ್ಲ ಮಾಡಿಸ್ಬೋದು. ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಇಲ್ಲಿ ಫುಡ್ಡು ಕೂಡ ಚೆನ್ನಾಗಿದೆ. ಫುಡ್ಡು ಎಲ್ಲ ಇಂಡಿಯನ್ ಇದರಲ್ಲಿರಲ್ಲ, ಸ್ವೀಡನ್ನದ್ದೇ ಇರುತ್ತೆ. ಟ್ರೈ ಮಾಡಿ, ರೀಸನಬಲ್ ಪ್ರೈಸೇನೆ. ಒಂದೊಂದು ಜಾಸ್ತಿ ಇರ್ಬೋದು. ಜಾಸ್ತಿ ನಾನ್ ವೆಜ್ ಪ್ರಿಪೇರ್ ಮಾಡ್ತಾರೆ ಅನಿಸುತ್ತೆ. ಇಲ್ಲಿ ವೆಜ್ ಸ್ವಲ್ಪ ಕಡಿಮೆ ಅಂತ ನನಗನ್ನಿಸ್ತು ಅಲ್ಲಿ ನೋಡ್ದಂಗೆ. ನಾನ್ ವೆಜ್ ಜಾಸ್ತಿ ಇತ್ತು. ಇನ್ನು ಇದೆಲ್ಲ ತಿನ್ಬೇಕಂದ್ರೂ ಅಷ್ಟೇ ನಮಗೆ ಹನೀಶೇ ನೆನಪಾಗಿದ್ದು. ಯಾಕೆಂದರೆ ಅವ್ನು ಸ್ವಲ್ಪ ಫುಡ್ಡಿ, ಎಲ್ಲ ಥರ ಟೇಸ್ಟ್ ಮಾಡೋಕ್ಕೆ ಇಷ್ಟಪಡ್ತಾನೆ. ಇನ್ನೊಂದ್ಸತಿ ನಾನು ನಮ್ಮ ಮನೆಯವರು ಮತ್ತು ನನ್ನ ಹನೀಶನ ಕರ್ಕೊಂಡು ಬರಬೇಕು ಅಂತ ನಾನು ಅಂದ್ಕೊಂಡೆ. ಏಕೆಂದರೆ ಏನಾದರೂ ತೊಗೋಬೇಕು ಅಂದರೆ ಅವರು ಇದ್ದರೆ ಚೆನ್ನಾಗಿರುತ್ತೆ. ಬಟ್ ನಮ್ಮದು ಇನ್ನೂ ಈಗಲೇ ತೊಗೊಳ್ಳೋ ಐಟಮ್ ಆ ಥರ ನಾನು ಮೈಂಡ್ ಸೆಟ್ ಮಾಡ್ಕೊಂಡಿಲ್ಲ. ಯಾಕೆಂದರೆ ನಮ್ಮದು ಒಂದು ಮನೆ ಅಂತ ಆಗಬೇಕು, ಆ ಮನೆಗೆ ಏನೇನು ಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡು ತೊಗೋಬೇಕು ಅನ್ನೋದು ನನ್ನ ಆಸೆ. ಈಗ ತೊಗೊಂಡ್ರು ಅದು ವೇಸ್ಟ್ ಆಗಿಬಿಡುತ್ತೇನೋ, ವೇಸ್ಟೇನೂ ಆಗಲ್ಲ, ಬಟ್ ಅವಾಗ ಅದನ್ನು ಅಡ್ಜಸ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅವಾಗ ಇನ್ನೂ ಚೆನ್ನಾಗಿರೋದು ಬರ್ಬೋದು ಅನ್ನೋ ಥರ ಮೈಂಡ್ ಸೆಟ್ಟು. ಹಾಗಾಗಿ ಬಂದು ನೋಡ್ಕೊಂಡು ಹೋಗ್ತೀವಿ. ಏನಾದರೂ ಬೇಕು ಅಂದರೆ ತೊಗೊತೀವಿ. ಅನೀಶನ್ ಕರ್ಕೊಂಡು ಬರಲೇಬೇಕು, ಅವನು ತುಂಬ ಮಿಸ್ ಮಾಡ್ಕೊತಾನೆ ಇದನ್ನೆಲ್ಲ ಹೇಳಿದ್ರೆ. ಅವನೊಬ್ಬ ಮಿಸ್, ಹಂಗಾಗಿ ಅವನಿಗೆ ಕರ್ಕೊಂಡು ಬಂದು ಸಪ್ರೇಟು ನಾವೆಲ್ಲ ಒಂದ್ಸತಿ ಬಂದು ಹೋಗ್ಬೇಕು ಅಂತ ಆಸೆ ಆಗ್ಬಿಟ್ಟೈತೆ. ಪ್ರಗತಿ ಮಾಡು, ನಾವು ಇದು ಸೇರಿಸಿ ನಮ್ಮ ಒಂದೊಂದು ಕಡೆ ಏನು ಅಂದರೆ ಯಾವ ಐಟಮ್ನೂ ಮುಟ್ಟಕ್ಕೆ ಬಿಡಲ್ಲ. ಎಳೆ ಮಕ್ಕಳನ್ನ ಅಲೋ ಮಾಡಲ್ಲ, ಮಕ್ಳುಗಳ್ನ ಮುಟ್ಟೋದಕ್ಕೆ ಇಷ್ಟಪಡಲ್ಲ. ಮತ್ತು ಆಚೆಯಿಂದ ಫುಡ್ ಅಲೋ ಮಾಡಲ್ಲ. ಇಲ್ಲಿ ಆಚೆಯಿಂದ ಫುಡ್ ಕೂಡ ಅಲೋ ಮಾಡ್ತಾರೆ, ವಾಟ್ರ್ ಬಾಟ್ಲು ಅಲೋ ಮಾಡಲ್ಲ. ತುಂಬ ರಿಸ್ಟ್ರಿಕ್ಷನ್ ಮಾಡ್ತಾರೆ ಒಂದೊಂದು ಕಡೆ ಅಂತೂ. ಆಚೆಯಿಂದ ಏನೂ ತೊಗೊಂಡು ಹೋಗ್ಬಾರ್ದು, ಒಂದು ಬಿಸ್ಕೆಟ್ ಪ್ಯಾಕೆಟ್ ಕೂಡ ತೊಗೊಂಡು ಹೋಗೋದಕ್ಕೆ ಬಿಡೋದಿಲ್ಲ. ಇಲ್ಲೇನು ಆ ಥರ ಎಲ್ಲ ರಿಸ್ಟ್ರಿಕ್ಷನ್ ಅಂತ ಯಾವುದೂ ರಿಸ್ಟ್ರಿಕ್ಷನ್ ಇಲ್ಲ. ಅದು ನನಗೆ ತುಂಬ ಇಷ್ಟ ಆಗಿದ್ದು. ಒಂದು ನಮಗೆ ನಮ್ಮ ಮನೆಯೇ ಅನ್ನೋ ಥರ ಫೀಲ್ ಕೊಡಿಸ್ತಾರೆ. ಅದು ತುಂಬ ಇಷ್ಟ ಆಯಿತು. ತುಂಬ ಪ್ಲ್ಯಾನ್ ಮಾಡಿದ್ದಾರೆ.
ಮಕ್ಕಳಿಗೆ ನೋಡಿ ಇಲ್ಲಿ ಊಟದವು ನಾವು ಡೈನಿಂಗ್ ಟೇಬಲ್ಗೆ ಅಂತ ಹೈ ಚೇರ್ ಕೊಟ್ಟಿದ್ದಾರೆ. ಇದನ್ನು ನಾವು ತಗೊಳ್ಬೋದು. ಇಲ್ಲೊಂದಷ್ಟು ಹೈ ಚೇರ್ಸ್ ಇಟ್ಟಿದ್ದಾರೆ. ಮತ್ತು ಕೆಳಗಡೆ ಕುತ್ಕೊಂಡು ಊಟ ಮಾಡೋರಿಗೆ ಸಿಟ್ಟಿಂಗ್ ಆ ಥರನೂ ಪ್ಲ್ಯಾನ್ ಮಾಡಿ ಆ ಕಡೆ ಬಿಟ್ಟಿದ್ದಾರೆ. ಅಲ್ಲಿ ಕುತ್ಕೊಂಡು ಊಟ ಮಾಡ್ಬೋದು ತೊಗೊಂಡು ಬಂದು. ಬಟ್ ನಾವೇ ತೊಗೊಂಡು ಬರಬೇಕು ಮತ್ತು ನಾವೇ ಅದನ್ನು ಡಿಶ್ ವಾಷರ್ ಹತ್ರ ಬಿಡ್ಬೋದು. ಬಿಟ್ಟಿಲ್ಲ ಅಂದರೆ ಅವರೇ ತೊಗೊಂಡು ಹೋಗ್ತಾರೆ. ಅದನ್ನು ಏನೋ ರೆಸ್ಟ್ರಿಕ್ಷನ್ ಅಂತ ನೀವೇ ತೊಗೊಂಡೋಗಿ ಬಿಡಬೇಕು ಅಂತ ಏನೂ ಇಲ್ಲ. ಬಿಟ್ಟು ಅಂದರೆ ಹಾಗೆ ತೊಗೊಂಡೋಗ್ತಾರೆ. ಗೊತ್ತಿಲ್ಲದಲೇ ಇರ್ತಾರಲ್ಲ ಹಾಗೆ ಒಂದೊಂದು ಕಡೆ ಅಂತೂ ತುಂಬ ಗದರಿಸ್ಬಿಡ್ತಾರೆ. ಒಂಥರ ಬಿಟ್ಟಿದ್ದೀರಾ, ಒಂಥರ ಇದಂಗೆ ಮಾತಾಡೋದು, ಮಕ್ಳನ್ನ ಕರ್ಕೊಳ್ಳಿ ಅಂತ ಅನ್ನೋದು, ಮಕ್ಳನ್ನ ಯಾಕೆ ಬಿಟ್ಟಿದ್ದೀರಾ ಅನ್ನೋದು ಹಾಗೆ. ಇನ್ನು ಪ್ಲ್ಯಾಂಟ್ ಸೆಕ್ಷನಿಗೆ ಬಂದ್ವಿ. ಗಿಡಗಳ್ದೆ ಇಲ್ಲಿ ಪಾಟುಗಳು, ಗಿಡಗಳು, ವೆರೈಟಿ ಗಿಡಗಳು ಇಟ್ಟಿದ್ದಾರೆ. ನಾವೇನು ಗಿಡಗಳನ್ನ ತೊಗೊಂಡಿಲ್ಲ, ಯಾಕೆಂದರೆ ಬಂದಿಲ್ಲ ಅಂದರೆ ವೇಸ್ಟ್ ಆಗುತ್ತೆ. ಮತ್ತು ನಮ್ಮ ಅಮ್ಮರ ಮನೆ ಹತ್ರ ಕೋಳಿ ಸಾಕಿರೋದ್ರಿಂದ ಬರೋದಿಲ್ಲ. ಇನ್ನು ನಾನು ಪಾಟು ಇನ್ನು ಅಷ್ಟೊಂದು ಏನೂ ಅರೇಂಜ್ ಮಾಡಿಲ್ಲ. ಪಾಪು ಚಿಕ್ಕವನಾಗಿರೋದ್ರಿಂದ ನಮ್ಮದೇ ಒಂದು ಪ್ಲ್ಯಾನ್ ಇದೆ. ಹಾಗಾಗಿ ಇನ್ನು ಇದೆಲ್ಲ ಕಿಚನ್ ಐಟಮ್ಸು. ಇಲ್ಲೂ ಏನು ಬೇಕು ಎಲ್ಲ ಥರ ಸಿಗುತ್ತೆ. ಒಂದು ವೆರೈಟಿ ಅಂತೂ ಇಟ್ಟಿಲ್ಲ ಬಿಡಿ. ಮತ್ತು ಬಾಕ್ಸಲ್ಲೂ ಅಷ್ಟೇ ಅದರೊಳಗಡೆ ಅದರದ್ದೇ ಪಿಕ್ಚರ್ಸ್ ಹಾಕ್ಬಿಟ್ಟಿರ್ತಾರೆ. ಇದರಲ್ಲಿ ಈ ಥರ ಕಾಳು ಹಾಕ್ಕೊಬೋದು, ಈ ಥರ ಸೆಟ್ ಮಾಡ್ಬೋದು ಅಂತ ಒಳಗಡೆ ಪಿಕ್ಚರ್ಸ್ ಕೂಡ ಹಾಕ್ಬಿಟ್ಟು. ಇನ್ನು ಫ್ರಿಡ್ಜ್ ತೆಗೆದ್ರೆ ಫ್ರಿಡ್ಜಲ್ಲಿ ಇದೇ ಥರ ಐಟಮ್ಗಳನ್ನ ಹಾಕ್ಬೋದು ಅಂತ ಒಂದೊಂದು ಬಾಕ್ಸ್ ಮೇಲೂ ಒಂದೊಂದು ಪಿಕ್ಚರ್ ಹಾಕ್ಬಿಟ್ಟು ಫ್ರಿಡ್ಜಲ್ಲಿ ಬಾಕ್ಸ್. ನಮಗಂತೂ ಎಲ್ಲೂ ಒಂದು ಸ್ವಲ್ಪನೂ ಬೋರೇ ಆಗಿಲ್ಲ. ನೋಡಿದ್ದೀವಿ ಅಂತಾನೆ ಅನಿಸಿಲ್ಲ. ಒಂದೊಂದು ಯುನೀಕ್ ಆಗಿದ್ರೆ ಹೆಂಗೆ ಬೋರ್ ಆಗುತ್ತೆ ಅಲ್ವಾ. ನಮ್ಗೆ ಒಳಗಡೆ ಹೋಗಿದ್ದ ಟೈಮು ಗೊತ್ತಿಲ್ಲ, ಬರೋ ಅಷ್ಟೊತ್ತು ಸಂಜೆ ಆಗಿರೋ ಟೈಮು ಗೊತ್ತಿಲ್ಲ. ಕೂಲಾಗಿತ್ತು ಈ ಬೇಸಿಗೆಗಂತೂ. ಹಂಗಂತೂ ಬೇಜಾರಾದರೆ ಒಬ್ಬರೇ ಹೋಗ್ಬಿಟ್ಟು ಅಲ್ಲಿ ಏನಾದರೂ ತೊಗೊಂಡು ಒಂದು ಕಾಫಿ ಆರ್ಡರ್ ಮಾಡಿಕೊಂಡು ಆರಾಮಾಗಿ ವ್ಯೂ ಇರೋ ಕಡೆ ಕುತ್ಕೊಂಡು ತುಂಬ ಎಂಜಾಯ್ ಮಾಡ್ಬೋದು. ಅಲ್ಲಿ ಒಬ್ಬೊಬ್ಬರೇ ಸಿಂಗಲ್ ಕೂಡ ಬಂದು ತುಂಬ ಎಂಜಾಯ್ ಅಲ್ಲಿ ಫುಡ್ ತೊಗೊಂಡು ಒಬ್ಬರೇ ಟೈಮ್ ಪಾಸ್ ಮಾಡ್ಕೊಂಡು ಹೋಗಿದ್ದು ನಾನು ನೋಡಿದೆ. ನಾನು ಬರೋವರೆಗೂ ಇಷ್ಟೊತ್ತು ಕುತ್ಕೊಂಡಿದ್ದೀರಾ. ಎಂಥ ರಿಸ್ಟ್ರಿಕ್ಷನ್ ಇಲ್ಲ ಗೊತ್ತಾ. ತುಂಬ ಫ್ರೆಂಡ್ಲಿ ಐಕ್ಯದವ್ರು ಮಾತ್ರ. ನನಗಂತೂ ತುಂಬ ಇಷ್ಟ ಆಗೋದ್ರು. ಆ ಥರ ಫ್ರೆಂಡ್ಲಿ ನೇಚರ್ ಇರೋದೇ ನಂಗೆ ತುಂಬ ಇಷ್ಟ ಆಗಿದ್ದು. ಒಬ್ರಿಗೂ ಕೂಡ ನಮ್ಮ ಪ್ರೀತಮ್ಮ ಎಷ್ಟೋ ಕಡೆ ಗಲಾಟೆ ಮಾಡಿದ್ರು ಗಲಾಟೆ ಮಾಡಬೇಡ, ಸೈಲೆಂಟ್ ಇರು ಅಂತ ಕೂಡ ಹೇಳಿಲ್ಲ. ಜನ ಕಡಿಮೆ ಇರೋದ್ರಿಂದಾನೇ ಇರ್ಬೋದೇನೋ. ಬಟ್ ಎಲ್ಲ ತಗೂ ಸೋಫಾ ಮೇಲೆ ಎಷ್ಟು ಜನ ಕುತ್ಕೊಂಡಿದ್ರು. ಅವ್ರು ಕುತ್ಕೋಬೇಡಿ ಅಂತ ಅಂದಿಲ್ಲ. ಮಲ್ಕೊಂಡ್ರು ಮಕ್ಳುಗಳು, ಮಲ್ಕೊಬೇಡಿ ಅಂತಲೂ ಹೇಳಿಲ್ಲ. ಅದು ನನಗೆ ತುಂಬ ಇಷ್ಟ ಆಗಿದ್ದು. ರೆಸ್ಟ್ರಿಕ್ಷನ್ ಇರಬಾರ್ದು. ಇನ್ನು ಇಲ್ಲಿ ಗಾರ್ಡನ್ ಅಂದರೆ ಗಾರ್ಡನಿಗೆ ಬೇಕಾಗಿರೋ ಐಟಮ್ಸ್ ಸಿಗೋತ್ತಾಗ ನೋಡಿ ಬರ್ಡ್ಸ್ ಸೌಂಡ್ ಹಾಕಿದ್ದಾರೆ. ಎಷ್ಟು ಪ್ಲ್ಯಾನ್ ಮಾಡಿ ಹಾಕಿದ್ದಾರೆ ಅಲ್ಲ. ಇನ್ನು ಎಲ್ಲ ಥರದ್ದು ಇಲ್ಲಿನೂ ನೋಡಿ ತೊಗೋಬೋದು. ಯಾವ ಥರ ಬೇಕಂದ್ರೂ ಸಪ್ರೇಟ್ ಒಂದೊಂದು ಪೀಸ್. ನಮ್ಗೆ ಈ ಥರ ಚೇರ್ ಬೇಕು, ಡೈನಿಂಗ್ ಟೇಬಲ್ ಬೇಕು, ಸಪ್ರೇಟ್ ಆರ್ಡ್ರ್ ಮಾಡ್ಕೊಂಡು ತೊಗೊಬೇಕು. ಇನ್ನೆಲ್ಲ ಶಾಪಿಂಗು ಮುಗೀತು. ಇನ್ನು ಬಿಲ್ ಹಾಕಿಸ್ಕೊಂಡು ಮನೆಗೆ ಹೋಗೋದು ಅಷ್ಟೇ. ಬಿಲ್ಲಿಂಗಲ್ಲೂ ಅಷ್ಟೇ ನಾವೇ ಕೂಡ ಬಿಲ್ ಮಾಡ್ಕೊಳ್ಳೋ ಆಪ್ಷನ್ಸು ಇದೆ. ಗೊತ್ತಿದ್ರೆ ಆ ಕಡೆ ಸೈಡು, ಇಲ್ಲ ಗೊತ್ತಿಲ್ಲ ಅಂದರೆ ಈ ಕಡೆ ಇವ್ರ ಹತ್ರ ಬಿಲ್ ಮಾಡಿಸ್ಕೊಂಡು ಹೋಗ್ಬೋದು. ಇನ್ನು ಏನೋ ಫ್ಯಾಮಿಲಿ ಅಂತ ಇದ್ದರೆ ಅದಕ್ಕೆ ಸಪ್ರೇಟ್ ಆಫರ್ಸ್ಗಳಿದ್ದಾವೆ. ಐಕ್ಯ ಫ್ಯಾಮಿಲಿ ಅಂತ ಇದೊಂದು ಮೆಂಬರ್ ಆಗಿದ್ರೆ ಅನ್ಸುತ್ತೆ. ಅದಕ್ಕೇನು ಅಂತ ಕೇಳಿದ್ವಿ. ಆ್ಯಪ್ ಡೌನ್ಲೋಡ್ ಮಾಡಿರಬೇಕು ಅಂತ ಏನೋ ಹೇಳಿದ್ರು. ಅಷ್ಟು ಕ್ಲಿಯರಾಗಿ ಅವ್ರು ಹೇಳಿಲ್ಲ. ಇನ್ನೆಲ್ಲ ಮುಗೀತು ಬಂದ್ವಿ. ಬಟ್ ನೈಫು ಸೀಸರ್ ತೊಗೊಂಡ್ರೆ ಮೆಟ್ರೋದಲ್ಲಿ ಹಲೋ ಇಲ್ವಂತೆ. ಅವರು ಅದನ್ನು ಕೂಡ ವಿವರಿಸಿ ಹೇಳಿದ್ರು. ಅದು ಮೆಟ್ರೋದಲ್ಲಿ ಹೋಗ್ತೀರಾ ಮ್ಯಾಮ್, ಕ್ಯಾಬಲ್ಲಿ ಹೋಗ್ತೀರಾ, ಮೆಟ್ರೋದಲ್ಲಿ ಬರ್ತಾ ಮಂಜುನಾಥ್ ನಗರ ಏರಿಯಾ ಮೇಲೆ ಫಸ್ಟ್ ನಮ್ಮಮ್ಮ ಬೆಂಗಳೂರಿಗೆ ಬಂದಾಗ 2 ವರ್ಷ ಇಲ್ಲೇ ಅಂತ ಅದು ನನಗೆ ತುಂಬ ಅಂಗನವಾಡಿ ಕೂಡ ಅಲ್ಲಿ ಸೇರಿಸಿದ್ರಂತೆ. ಆ ಏರಿಯಾದವ್ರು ಯಾರಾದರೂ ಇದ್ರೆ ಕಮೆಂಟ್ ಮಾಡಿ. ನಾವು ಮಂಜುನಾಥ್ ನಗರದವರು ಅಂತ. ಇನ್ನು ಮುಗೀತು ಮನೆಗೆ ಬಂದ್ವಿ. ಯಾರಾದರೂ ಐಕ್ಯಾಗಿ ಹೋಗಿದವರು ನಮ್ಮ ಥರನೇ ಇಷ್ಟಪಟ್ಟಿದ್ರೆ ಹೌದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಏನಾದರೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇದ್ರೂ ಓಕೆ. ಮತ್ತು ಹೋಗ್ದಲ್ಲಿರೋರು ಪ್ಲೀಸ್ ಹೋಗಿ ಬನ್ನಿ. ತುಂಬ ಚೆನ್ನಾಗಿರೋ ಜಾಗ. ಒನ್ ಡೇಗೆ ಫ್ಯಾಮಿಲಿ ಔಟಿಂಗ್ ಅಂತ ಒನ್ ಡೇ ಹೋಗಿ ಬರ್ಬೋದು. ಎಲ್ಲಾದರೂ ನಿಯರೆಸ್ಟು ಅಂತ ಅಂದರೆ ಐಕ್ಯನ ಸೆಲೆಕ್ಟ್ ಮಾಡ್ಬೋದು ಅಂತಲೇ ಅನ್ನಿಸ್ತು. ಇನ್ನು ಅಲ್ಲಿಂದ ಬಂದಮೇಲೆ ಆಚೆ ನಿನ್ನ ಪಾಪು ಎಲ್ಲ ಎತ್ಕೊಂಡು ಹೋಗಿ ಬಂದಮೇಲೆ ನಮ್ಮಮ್ಮ ರತ್ ನೀರು ಮಾಡೋದು ನಮ್ಮನೆ ಕಡೆ ಕಂಪಲ್ಸರಿ. ಬಾಣಂತಿಗೂ ಮತ್ತು ಪಾಪುಗೆ. ನಂದು ಬಾಣಂತಿ ಇದು ಮುಗ್ದು ಹೋಯ್ತು ಬಿಡಿ. ನಮ್ಮ ಪಾಪುಗೂ ನನಗೂ ಇಬ್ರಿಗೂ ಮಾಡಿದ್ರು. ನಾನೇನು ಅದರಲ್ಲಿಲ್ಲ. ಈಗ ನಾರ್ಮಲ್ ಆಗೇ ಇದ್ದೀನಿ. ಪಾಪು ಒಂದು ಇದೆ ಅಷ್ಟೇ. ಆರಾಮಾಗಿ ಕೂಲಾಗಿದ್ದೀನಿ. ಹಾಗಾಗಿ ಹಂಗೆ ಇದೆ ಅಷ್ಟೇ. ಯಾರದು ಎಲ್ಲೋಗಿದ್ದ ಕ್ಯಾಬ್ ನಿಲ್ವಾ? ಇದು ನಮ್ಮಮ್ಮ ತಗೊಂಡ್ರು ಒಂದು ಪಾತ್ರೆ ತೊಳೆಯಕ್ಕೆ. ಐಕ್ಯಕ್ಕೆ ಹೋಗಿ ಪಾತ್ರೆ ತೊಳೆಯುತ್ತೆ. ಒಂದು ಪಾತ್ರೆ ತೊಳೆಯೋಕ್ಕೆ ಐಕ್ಯಗೆ ಹೋಗೈತೆ. ಇದು 2 ಕಿಲೋ ಚೆನ್ನಾಗಿದೆ. ಇದು ರೀಸನಬಲ್ ಅನಿಸ್ತು ನಮಗೆ. ಆನ್ಲೈನ್ಗಿಂತ ಕಮ್ಮಿ ಅನಿಸ್ತು. ಅಮ್ಮ ಐಕ್ಯಗೆ ಹೋಗ್ಬಿಟ್ಟು ಪಾತ್ರೆ ಬರೀ ಇದ್ದಾವೆ ಆಯ್ತಾ. ಮಮ್ಮೆ ತಗೊಳಕ್ ಯಾರು ಹೇಳಿದ್ದು? ತಗೋ ಚೆನ್ನಾಗೈತೆ ಅಂತ ನೀನಲ್ವಾ ಹೇಳಿದ್ದು? ಚೆನ್ನಾಗಿತ್ತು. ಪ್ರೀತಮ್ ಲಾಸ್ಟ್ ಟೈಮ್ ನಿಮ್ಮ ಅಂಕಿ ಇಟ್ಕೊಂಡಿದ್ದ, ಅದಕ್ಕೆ ಕೊಡ್ಸಿರ್ಲಿಲ್ಲ. ಅಂದ್ರೆ ಲಾಸ್ಟ್ ಬರೋ ಟೈಮ್ಗೆ ಬೇರೆ ತಗೊಂಡಿದ್ದ.
ಅದಕ್ಕೆ ಈ ಸರಿ ಅವ್ರ ಡ್ಯಾಡಿ ಹೇಳಿದ್ರು ಮತ್ತೆ ಇಟ್ಕೊಂಡ್ರೆ ಕೊಡ್ಸು ಅಂತ. ಅದಕ್ಕೆ ಇದೊಂದು ಮಂಕಿ. ಆಮೇಲೆ ನಮ್ಮ ಪಾಪಂಗೆ ಇದು ನೋಡ್ತಿದ್ದಂಗೆ ಅವನು ಆಡಕ್ ಸ್ಟಾರ್ಟ್ ಮಾಡ್ದ ಗೊತ್ತಾ, ಅದಕ್ಕೆ ಅವನಿಗೆ ಇದೊಂದು ಬೇರಲ್ಲ ಪಾಂಡ ಪಾಂಡ ಪಾಂಡ. ಈ ಬಾಟ್ಲ್ ಇಷ್ಟ ಆಯ್ತು ನನಗೆ. ಇನ್ನೊಂದು ಸಣ್ಣದು ತಗೊಂಬೋದಾಯ್ತು, ಜೊತೆಲಿ ಇಡ್ಬೋದಾಯ್ತಲ್ವಾ ಅಕ್ಕಪಕ್ಕ. ನಾವು ಹೋಗಿದ್ದೆ ಕ್ಯಾಬ್ ಮಾಡ್ಕೊಂಡು, ಜಾಸ್ತಿ ಕುತ್ಕೊಂಡ್ಬರೋಕ್ಕಾಗಲ್ಲ ಅಂತ ಸುಮಾರಾಗಿ ನಮ್ಮ ಅಮ್ಮಗೆ ಆ್ಯಕ್ಚುಲಿ ಐಕೆ ತೋರ್ಸಕ್ಕೆ ಅಂತಾನೆ ಹೋಗಿದ್ದು. ಅದ್ರೊಳಗೆ ಮಧ್ಯದಲ್ಲಿ ಇದೆಲ್ಲ ತಂದಿದ್ದು. ಚಿನಿ ತಗೋ ಚಿನಿ ನಿಂದು ಇಲ್ಲಿ. ವಾವ್, ಏನಿದು ಏನು ಬಂಗಾರಿದ್ದ? ಇದು ಪಾಪಂಗೆ ಇಷ್ಟ ಆಗೋಯ್ತು. ನಮ್ಮಮ್ಮ ಏನು ಹೇಳ್ತಾ ಇದ್ರು ಅಂದರೆ ಎಲ್ಲೂ ನಿಂಗೆ ಹಿಂಸೆ ಕೊಡ್ದಂಗೆ ಬಂದವನಲ್ಲ ಅದಕ್ಕೆ ಗ್ರೇಟ್ ಅವನು ಅಂತ. ಎಲ್ಲೂ ಅಂತವೂ ಹಳ್ಳಿಲ್ಲ, ನನಗೆ ಅವನು ಹುಟ್ಟಾಗಿಂದ ಅಷ್ಟು ಹಿಂಸೆ ಅನಿಸೇ ಇಲ್ಲ, ಆರಾಮಾಗಿದ್ದಾನೆ ನನ್ನ ಹತ್ರ. ಹಂಗಾಗಿ 3 ತಿಂಗಳು ತೊಗೊಂಡೋಗಿ ಸಾಕ್ತಾ ಇಲ್ಲ ಅವಾಗಿಂದನೂ ಕೂಡ. ತಿನ್ಸಪ್ಪ ಅಮ್ಮಂಗೆ. ಅವನ ಬಾಯಿಗೆ ಇಕ್ಕಿ ಟೇಸ್ಟ್ ಚೆಕ್ ಮಾಡಿ ಆಮೇಲೆ ಅಮ್ಮನ ಬಾಯಿಗೆ ತಿನ್ನಿಸ್ತಾರೆ. ಸಾಕು, ನೀನೊಂಚೂರು ತಿನ್ನು. ಇಲ್ಲ ಪೂರ್ತಿ ನೀನೇ ತಿನ್ನು. ಅವನಿಗೆ ಗೊತ್ತಾಯಿಲ್ಲ. ತಿನ್ನಕ್ಕೆ ಗೊತ್ತಿಲ್ಲ ಅವರಿಗೆ. ತಿಂತಾನೆ ನಂಕೊಳಪ್ಪ ನೋಡಿ, ಸೀದಾ ಬಾಯಿಗೆ ಹೋಗುತ್ತೆ ಕೈ. ಕಚ್ಚ ತಕ ಆಯ್ತಲ್ಲ ಅವ್ನಿಗೆ ತುರುಕ್ತಾ ನೋಡು. ಪಾಪ ನೋಡಲ್ಲ, ಅವ್ನ ಬಾಯಿ ನೋಡು ಹಂಗೆ ಈ ಕಡೆಯಿಂದ ಅವ್ನ ಬಾಯಿ ನೋಡೋದು ತಿನ್ಸ್ಬೇಕಾದ್ರೆ. ಅಯ್ಯೋ ಎಲ್ಲ ತಿಂತು ಕಡೆ ತಿನ್ಬಿಟ್ಟೆ. ಅವನ್ ಬಾಯಿ ನೋಡಮ್ಮ. ಅಂತ ತಿಳಿಸ್ತಾವ. ನೀನ್ ತಿನ್ನು ನೋಡ್ದ, ನೀನ್ ತಿನ್ನೋದ್ರ ಬಟ್ಟೆ ಹಿಂದಿತ್ತು ಸಾಕು. ಜಾಮು ಹೇಳು ಅಮ್ಮ, ಜಾಮ್ ಹಾಕಿದೀನಿ ತಿನ್ನು ಅಂತ. ತಿಂತೀಯಾ? ಅವ್ನು ತಿಂತಾನೆ. ನನಗೆ ಬಾಯಿಗೆ ಕೆಟ್ಟದ ಜಾಮ್ ಹಾಕಿದೀನಿ ತಿನ್ನು ಅಂತ. ಎಲ್ಲ ಇಸ್ಕೊಬಿಡ್ತಿದ್ದೀರ ಅಳ್ತದೆ. ಯಾರಿದು? ಯಾರಿದು? ಕರಿ ಅದೈತೆ ಈ ಮುಖ ನೋಡ್ರಿ ಹಿಂಗಾಗೈತೆ. ಮರ ಯಾರ್ತದೆ. ಇನ್ನು ಅನೀಶ್ ಕೂಡ ಬಂದ ಸಂಜೆ ಅಷ್ಟರಲ್ಲಿ. ಅವ್ನು ನೋಡಿ ಎದ್ರುಕೊಂತವನೇ, ತಲೆ ಚುಚ್ಚುತ್ತಾಯ್ತಲ್ಲ, ಅದಕ್ಕಾಗಿ. ಇನ್ನು ಈ ವ್ಲಾಗ್ ಇಷ್ಟೇ, ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.